Hello students, welcome to Inspiring Math. Yes, ಇವತ್ತಿನ ವಿಡಿಯೋದಲ್ಲಿ ಒಂದು ತುಂಬ ಸಿಂಪಲ್ ಆಗಿರುವಂಥ ಒಂದು ಅನಲೈಸ್ನ ಮಾಡಿ ಹೇಳ್ತಾ ಇದ್ದೀನಿ. ಯಾರು ಇನ್ನೂ ಕೂಡ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಲ್ಲ ಅಂತ ಅನ್ನೋರಿಗೆ ತುಂಬ ಹೆಲ್ಪ್ ಆಗುತ್ತೆ, ಅಥವಾ ಯಾರಿಗೆ ಮ್ಯಾಥಮೆಟಿಕ್ಸ್ ಅಂತಿದ್ರೆ ಸಿಕ್ಕಾಪಟ್ಟೆ ಇರುತ್ತೆ ಅವರಿಗಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ, ದೇರ್ ಇಸ್ ನೋ ಡೌಟ್. ಸೊ ಏನು ಈ ಅನಲೈಸಿಸ್ ಅಂತಂದರೆ, ಜಸ್ಟ್ ದೇರ್ ಆರ್ 25 ಕ್ವಶನ್ಸ್, 20 to 25 ಕ್ವಶನ್ಸ್, ಬಟ್ ತುಂಬ ರಿಸ್ಕ್ ತಗೋಬಾರ್ದು ಅಂತ ಆ 25 ಕ್ವಶನ್ಸ್ಗಳನ್ನ ಲಿಸ್ಟ್ ಮಾಡಿದ್ದೀನಿ. ಈ 25 ಕ್ವಶನ್ಸ್ಗಳನ್ನ ಪ್ರಿಪೇರ್ ಆದ್ವಿ ಅಂತಾರೆ 100% 30 ಮಾರ್ಕ್ಸ್ ಅಂತೂ ಸಿಕ್ಕೇ ಸಿಗುತ್ತೆ, ದೇರ್ ಇಸ್ ನೋ ಡೌಟ್. ಸೊ ಅಷ್ಟೊಂದು ಈಸಿ ಮಾಡಿ ಸೊ ನಮ್ಮ ಎಕ್ಸಾಮನ್ನು ಕೊಟ್ಬಿಟ್ಟಿದ್ದಾರೆ. ಮ್ಯಾಥಮೆಟಿಕ್ಸ್ ಅಂತೂ ಸಿಂಪಲ್ ಇರುತ್ತೆ, ತುಂಬ ಈಸಿ ಇರುತ್ತೆ. ಸೊ ಡೋಂಟ್ ವರಿ, ಯಾವುದೇ ಥರದ ಹೆಲ್ಪಿಗೂ ಕೂಡ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಎಸ್, ಈಗ ಏನಂತ ಅಂದರೆ ಯಾವ ಚಾಪ್ಟರಿಂದ ಆ 25 ಕ್ವಶನ್ಸ್ಗಳನ್ನ ನಾವು ನೋಡಬೇಕು ಅಂತ. ಓಕೆ, ಸೊ ಸಿಂಪಲ್ ಅವುಗಳನ್ನೆಲ್ಲನೂ ನಾನು ಹೇಳ್ತಾ ಇದ್ದೀನಿ. ಸೊ ಈ ಸ್ಟಡಿ ಮೆಟೀರಿಯಲ್ಗಾಗಲಿ ಮತ್ತು ಬೇರೆ ಸೊ ಚಾಪ್ಟರ್ ವೈಸ್ MCQsಗಳಾಗಲಿ ಅಥವಾ ಮ್ಯಾಥಮೆಟಿಕ್ಸ್ದು ಏನೇ ಒಂದಿಷ್ಟು ಫ್ರೀ ಸ್ಟಡಿ ಮೆಟೀರಿಯಲ್ಲು ನಿಮಗೆ ಇನ್ಸ್ಪೈರಿಂಗ್ ಮ್ಯಾಥ್ ಅಂತ ಅಪ್ಲಿಕೇಶನ್ ಇದೆ ಪ್ಲೇಸ್ಟೋರಲ್ಲಿ. ಸೊ ಯು ಕ್ಯಾನ್ ಡೌನ್ಲೋಡ್ ಇಟ್. ಸೊ ಡೈರೆಕ್ಟ್ಲಿ ಆ ಇನ್ಸ್ಪೈರಿಂಗ್ ಮ್ಯಾಥ್ಸ್ ಅಂತ ಅಪ್ಲಿಕೇಶನ್ನ ಸೊ ಡೌನ್ಲೋಡ್ ಮಾಡ್ಕೊಂಡ್ರಿ ಅಂತಾರೆ ನಿಮಗೆ ಸೊ ಈ ಪಾಸಿಂಗ್ ಪ್ಯಾಕೇಜ್ ಆಗಲಿ ಅಥವಾ ಚಾಪ್ಟರ್ ವೈಸ್ MCQsಗಳಾಗಲಿ ಒಂದಿಷ್ಟು ಫ್ರೀ ಸ್ಟಡಿ ಮೆಟೀರಿಯಲ್ ಸಿಗುತ್ತೆ. ಸೊ ಮತ್ತು ಅಪ್ಕಮಿಂಗ್ ಸೊ ಇದರಲ್ಲಿ ನಾನು ಹೋಗ್ತಾ ಅಂದರೆ ಸೊ ಡೇ ಬೈ ಡೇ ಸೊ ಕೆಮಿಸ್ಟ್ರಿ ಸಬ್ಜೆಕ್ಟದ್ದು ಕೂಡ ಅಂದರೆ ಬೇರೆ ಬೇರೆ ಸಬ್ಜೆಕ್ಟದ್ದು ಕೂಡ ಅದರಲ್ಲಿ ಸೊ ನಿಮಗೆ ಪಾಸಿಂಗ್ ಪ್ಯಾಕೇಜ್ ಆಗಲಿ ಅಥವಾ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಲಿ MCQsಗಳಾಗಲಿ ಏನೇ ಇದ್ರೂ ಕೂಡ ಅಪ್ಲೋಡ್ ಮಾಡಿರ್ತೀನಿ. ಸೊ ಯು ಕ್ಯಾನ್ ಜಸ್ಟ್ ಡೌನ್ಲೋಡ್ ಇಟ್ ಆ್ಯಂಡ್ ಯು ಕ್ಯಾನ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಓಕೆ, ಎಸ್, ಈಗ ಈ 25 ಕ್ವಶನ್ಸ್ ಯಾವುದು ಅಂತ ನೋಡೋಣ ನೋಡಿ. ಎಸ್, ರಿಲೇಷನ್ ಫಂಕ್ಷನ್ಸ್ ಚಾಪ್ಟರ್ ಬಂದುಬಿಟ್ರೆ ಒಂದು 4 ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಇದೆ. ಅದರಲ್ಲಿ ಹೈಲಿ ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂದರೆ ಈ ಫಸ್ಟ್ ಕ್ವಶನ್ ಇದೆ ನೋಡಿ, ದಿಸ್ ಒನ್ ಇಟ್ಸ್ ಹೈಲಿ ಎಕ್ಸ್ಪೆಕ್ಟೆಡ್ ಕ್ವಶನ್. ಇವುಗಳಲ್ಲಿ ಬೇರೆನೂ ಕೂಡ ಕೇಳುವಂತಹ ಚಾನ್ಸ್ ಇದೆ, ಬಟ್ ಸೊ ಹೇಳಿದ್ನಲ್ವಾ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳು ಇವುಗಳನ್ನ ನೀನು ಕರೆಕ್ಟಾಗಿ ಪ್ರಿಪೇರ್ ಆದೆ ಅಂತಾರೆ. ಸೊ ಇರುವಂಥವು 4 ಕ್ವಶನ್ ಇದರಲ್ಲಿ. ಈ 4 ಕ್ವಶನ್ಸ್ಗಳನ್ನ ನೀವು ಕರೆಕ್ಟಾಗಿ ಪ್ರಿಪೇರ್ ಆಗ್ಬೋದು. ನೀವು ಪ್ರೀವಿಯಸ್ ಇಯರ್ಗಳನ್ನೆಲ್ಲ ನೋಡಿದ್ರಿ ಅಂತಾರೆ ಇನ್ವರ್ಟಿಬಲ್ ಫಂಕ್ಷನ್ಸ್ ಮೇಲೆ ಕೇಳ್ತಿದ್ದ. ಇನ್ವರ್ಟಿಬಲ್ ಫಂಕ್ಷನ್ಸ್ ಚಾಪ್ಟರ್ ಅಂದರೆ ಈಗ ಅದರಲ್ಲಿ ಇರುವಂಥ ಒಂದಿಷ್ಟು ಪ್ರಾಬ್ಲಮ್ಸ್ಗಳು ಡಿಲೀಟ್ ಆಗಿರೋದ್ರಿಂದ ಇನ್ವರ್ಟಿಬಲ್ ಮೇಲೆ ಇದು ಒಂದೇ ಕ್ವಶನ್ ಇದೆ. ಅದನ್ನು ಬಿಟ್ಟರೆ 1 1 ಆನ್ ಟು ಅಂತ ಈ ಕ್ವಶನ್ಸ್ಗಳನ್ನ ಕೇಳುವಂತಹ ಚಾನ್ಸ್ ಇದೆ. ಓಕೆ, ಇನ್ನು ಬಂದುಬಿಟ್ರೆ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಸಿಕ್ಕಾಪಟ್ಟೆ ಸಿಂಪಲ್. ಸೊ ಸಾಕಷ್ಟು ಜನ ಪ್ರಿಪೇರ್ ಆಗಿರ್ತೀರ ಇದಕ್ಕೆ. ಎಸ್, ಅದರಲ್ಲಿ ಪ್ರೀವಿಯಸ್ ಇಯರ್ನ ನೋಡಿದ್ವಿ ಅಂತಾರೆ ಈ ಕ್ವಶನ್ನ ಇದುವರೆಗೂ ಕೇಳಬಾರ್ದು ಅಂತೇನಿಲ್ಲ. ಅದರ ಜೊತೆಗೆ ಇನ್ನೂ ಒಂದು ಕ್ವಶನ್ ಇತ್ತು ಪ್ರೀವಿಯಸ್ ಇಯರಲ್ಲಿ ಕೇಳದೇ ಇರೋಂಥ ಕ್ವಶನ್ನು, ಆ ಕ್ವಶನ್ನ ನಾನು ಮೆನ್ಷನ್ ಮಾಡಿಲ್ಲ. ಜಸ್ಟ್ ಇಲ್ಲಿ ಈ 5 ಕ್ವಶನ್ಸ್ನಂತೂ ರಿಪೀಟೆಡ್ಲಿ ಕೇಳ್ತಾನೆ ಹೋಗಿದ್ದಾನೆ. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಒನ್ ಕ್ವಶನ್ ಫ್ರಮ್ ದೀಸ್ 5 ಕ್ವಶನ್ಸ್. ಓಕೆ, ಈ 5 ಕ್ವಶನ್ಸಿಂದ ನೀವು ಒಂದು ಕ್ವಶನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದರ ಜೊತೆಗೆ ಇದನ್ನು ಕೂಡ ಎಕ್ಸ್ಟ್ರಾ ಓದ್ಕೊಂಡು ಹೋದರೆ ಏನು ತಪ್ಪಿಲ್ಲ. ಸೊ ಕೇಳಬಹುದು. ಓಕೆ, ಎಸ್, ಇನ್ನು 3 ಡೈಮೆನ್ಷನಲ್ ಜಾಮೆಟ್ರಿ ಯೂಶಲಿ ನಿಮಗೆ ಪ್ರೀವಿಯಸ್ ಇಯರ್ ಎಲ್ಲ ಕ್ವಶನ್ಸ್ಗಳನ್ನ ನೋಡಿದಾಗ ಮ್ಯಾಕ್ಸಿಮಮ್ ಕೇಳಿದ್ದಂತಹ ಸೊ ಡೆರಿವೇಷನ್ ಇದರಲ್ಲಿ 4 ಡೆರಿವೇಷನ್ಸ್ ಇತ್ತು ಮುಂಚೆ. ಸೊ ಅದರಲ್ಲಿ 3 ಡೆರಿವೇಷನ್ಸ್ಗಳು ಈ ವರ್ಷ ಡಿಲೀಟ್ ಆಗಿದ್ದಾವೆ. ಅದರ ಜೊತೆಗೆ ಇದು ಒಂದೇ ಡೆರಿವೇಷನ್ ಅಂದರೆ ಫ್ರೀಕ್ವೆಂಟ್ಲಿ ಕೇಳಿದಂಥ ಡೆರಿವೇಷನು. ಸೊ ಡಿರೈವ್ ದ ಫಾರ್ಮುಲಾ ಫಾರ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 ಸ್ಕ್ಯೂ ಲೈನ್ಸ್ ಮೋಸ್ಟ್ ಪ್ರೊಬಬಲ್ ಅಂದರೆ ಪ್ರೊಬಬಲಿ ಇದನ್ನು ಕೇಳಿಲ್ಲ ಅಂದರೆ ಇದನ್ನು ಕೇಳುವಂಥ ಚಾನ್ಸ್ ಇದೆ ಅಂತ. ಸೊ ಇವೆರಡನ್ನು ಕೊಟ್ಟಿದ್ದೀನಿ. ಯಾಕಂದರೆ ರಿಸ್ಕ್ ತೊಗೊಳೋದಕ್ಕೆ ಹೋಗಬೇಡಿ, ಬರೀ ಒಂದೇ ಕ್ವಶನ್ನ ಪ್ರಿಪೇರ್ ಆಗಿ ಹೋಗಬೇಡಿ. ಅದರ ಜೊತೆಗೆ ಇದೊಂದು ಡೆರಿವೇಷನ್ ಇದೆ, ಈ ಡೆರಿವೇಷನ್ನು ಪ್ರಿಪೇರ್ ಆಗಿಬಿಡಿ. ಯು ವಿಲ್ ಗೆಟ್ 5 ಮಾರ್ಕ್ಸ್. ಟೋಟಲಿ ಈಗ 3 ಕ್ವಶನ್ಸ್ ಅದು ನಮಗೆ 5 ಮಾರ್ಕ್ಸ್ ಆಗಿ. ಇನ್ನು ಇಂಟಿಗ್ರೇಷನ್ ಅಂದರೆ ಡಿಫಿಕಲ್ಟ್ ಅಂತ ಅಂದ್ಕೊಂಡಿರ್ತೀವಿ. ಅಫ್ಕೋರ್ಸ್ ಇಂಟಿಗ್ರೇಷನ್ ಸ್ವಲ್ಪ ಸ್ಟೂಡೆಂಟ್ಸಿಗೆ ಡಿಫಿಕಲ್ಟ್ ಆಗುತ್ತೆ, ಬಟ್ ಸೊ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನಲ್ಲಿ 5 ಮಾರ್ಕ್ಸ್ ಸೆಕ್ಷನಿಗೆ ಹೋದ್ವಿ ಅಂತಾರೆ ತುಂಬ ಸಿಂಪಲ್ ಆಗಿರುವಂಥ ಕ್ವಶನ್ಸ್ಗಳಿದ್ದಾವೆ. ಕೆಲವು ಸಾರಿ ನಾನು ಈ ಥರ ಸಜೆಸ್ಟ್ ಮಾಡಬಾರ್ದು, ಆದರೂ ಕೂಡ ಸಜೆಸ್ಟ್ ಮಾಡ್ತೀನಿ. ಯಾರು ಅಂದರೆ ಮ್ಯಾಥಮೆಟಿಕ್ಸ್ ಅಂತಂದರೆ ನಾವು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿಬಿಟ್ಟಿರ್ತೀವಿ ಅಥವಾ ಅದನ್ನು ಹೆಂಗಪ್ಪ ಪಾಸ್ ಆಗೋದು ಅಂತ ಅಂದ್ಕೊಂಡಿರ್ತೀವಿ ಅಂಥವ್ರು ಸೊ ದಯವಿಟ್ಟು ಏನು ಮಾಡೋದಕ್ಕಾಗಲ್ಲ, ಕೊನೆ ಕ್ಷಣದಲ್ಲಿ ಬಹಾಟ್ ಮಾಡಿ. ಬಟ್ ಬಹಾಟ್ ಮಾಡೋದು ದ್ಯಾಟ್ ಈಸ್ ನಾಟ್ ದ ಸೊ ರೈಟ್ ಸೊಲ್ಯೂಷನ್. ಬಟ್ ಇಷ್ಟೇ ಕ್ವಶನ್ಸ್ಗಳನ್ನು ಅಂದರೆ ಪಾಸ್ ಆದರೆ ಸಾಕು ಅನ್ನುವಂಥವ್ರು ಇರ್ತಾರೆ. ನಾಟ್ ಓನ್ಲಿ ಸೊ ನೀವು ಮ್ಯಾಥಮೆಟಿಕ್ಸಲ್ಲಿ ಬರೀ ಪಾಸ್ ಆದರೆ ಅಂತ ಅನ್ನುವಂಥದ್ದು ಬೇಕಾಗಿಲ್ಲ. ಈಸಿಲಿ ಯು ಕ್ಯಾನ್ ಸ್ಕೋರ್ ಮೋರ್ ದ್ಯಾನ್ 50. ಸೊ ಆರಾಮಾಗಿ, ಯಾಕಂದರೆ ಈಗಿರುವಂಥ ಸಿಚುವೇಶನ್ ನೋಡಿದ್ವಿ ಅಂತಂದರೆ ಸೊ ಈಸಿಲಿ ಸ್ಕೋರ್ ಮಾಡ್ಬೋದು ಇದನ್ನು. ಎಸ್, ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಸೊ ಮೋರ್ ದೆನ್ 50ಗೂ ಕೂಡ ಹೆಂಗೆ ಸ್ಕೋರ್ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಈಗ ಜಸ್ಟ್ ನೋಡಿ ಇವನ್ನ ಈ ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ ಚಾಪ್ಟರಲ್ಲಿ ಸೊ ಈ 4 ಕ್ವಶನ್ಸ್ಗಳಿದ್ದಾವೆ. ಒಂದು ಫೈಂಡ್ ದ ಏರಿಯಾ ಆಫ್ ದ ಸರ್ಕಲ್ ಅಂತ,
ಆಮೇಲೆ ಫೈಂಡ್ ದ ಏರಿಯಾ ಆಫ್ ದ ಸರ್ಕಲ್ ಅಂತ ಇದೊಂದು ಎಕ್ಸ್ಟ್ರಾ ಕ್ವಶನು. ಇಲ್ಲಿ ಫೈಂಡ್ ದ ಏರಿಯಾ ಎನ್ಕ್ಲೋಸ್ ಬೈ ದ ಎಲಿಪ್ಸ್ ಅಂತ ಹೇಳಿ ಇದನ್ನು ಕೊಟ್ಟಿದ್ದಾನೆ. ಅದರ ಜೊತೆಗೆ ಅವನು ಇದನ್ನು ಬಿಟ್ಟರೆ ಈ ಕ್ವಶನ್ ಕೇಳ್ಬೋದು. ಯೂಶಲಿ ಇದಕ್ಕಿಂತ ಮುಂಚೆ ಆಗಿದ್ರೆ ಏನಾಗ್ತಿತ್ತು ಅಂತಂದರೆ ಐದರ್ ಎಲಿಪ್ಸ್ ಕೇಳ್ಕೊಂಡು ಬಂದಿದ್ದ, ಬಟ್ ಅಲ್ಲೂ ಕೂಡ ಸೊ 5 ಮಾರ್ಕ್ಸ್ದು ಕ್ವಶನ್ಸ್ಗಳು ಬೇರೆ ಕ್ವಶನ್ಸ್ಗಳು ಡಿಲೀಟ್ ಆಗಿರೋದ್ರಿಂದ ಈ 4 ಕ್ವಶನ್ಸ್ಗಳು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳು. ಇವನು ಬಿಟ್ಟರೆ ಮತ್ತೆ ಬೇರೆ ಕೇಳುವಂಥ ಚಾನ್ಸಸ್ ಭಾಳ ಕಮ್ಮಿಯಲ್ಲಿ. ಸೊ ಈ 4 ಕ್ವಶನ್ಸ್ಗಳನ್ನ ನೀವು ಈಸಿಯಾಗಿ ಪ್ರಿಪೇರ್ ಆಗಬಹುದು. ಓಕೆ, ಇನ್ನು ಅದನ್ನು ಬಿಟ್ಟರೆ ಮ್ಯಾಟ್ರಿಸಸ್ ಅಂತ ಇದೆ. ಇದು 5 ಮಾರ್ಕ್ಸನ್ನು ಟೋಟಲ್ 4 ಕ್ವಶನ್ಸ್ಗಳು. ಇಷ್ಟು ಪ್ರಿಪೇರ್ ಆದ್ರಿ ಅಂತಂದರೆ 20 ಮಾರ್ಕ್ಸ್ ಅಂತೂ ಗ್ಯಾರಂಟಿ ಆಗುತ್ತೆ. ಎಸ್, ಇದು ನಾನು ಬೇರೆ ಚಾಪ್ಟರಿಂದ 5 ಮಾರ್ಕ್ಸನ್ನು ಲಿಸ್ಟ್ ಮಾಡಿದ್ದೆ. ಇಲ್ಲಿ ಮ್ಯಾಟ್ರಿಸಸ್ ಆಗಲಿ ಮತ್ತು ಡಿಟರ್ಮಿನೆಂಟ್ಸ್ ಚಾಪ್ಟರ್ ಆಗಲಿ ಇವುಗಳನ್ನೆಲ್ಲ ಲಿಸ್ಟ್ ಮಾಡಿದ್ದೆ. ಇಂಟಿಗ್ರೇಷನ್ ಎಲ್ಲ ಕ್ವಶನ್ಸ್ಗಳು ಲಿಸ್ಟ್ ಮಾಡಿದ್ದೀನಿ. ಸೊ ಬಟ್ ನಮಗೆ ಅದು ಅವಶ್ಯಕತೆ ಇಲ್ಲ. ಸೊ ಈಗ ನಾನು ಮೇಲ್ಗಡೆ ಹೇಳಿದಂಥ ಕ್ವಶನ್ಸ್ಗಳು ದ್ಯಾಟ್ಸ್ ಎನಫ್. ಇನ್ನು ನೆಕ್ಸ್ಟ್ 6 ಮಾರ್ಕ್ಸಿಗೆ ಹೋಗೋದಾದರೆ ಮತ್ತು 4 ಮಾರ್ಕ್ಸಿಗೆ ಹೋಗೋದಾದರೆ 4 ಮಾರ್ಕ್ಸ್ ಆಲ್ರೆಡಿ ನಿಮಗೆ ಗೊತ್ತಿರುವಂಗೆ ಡಿಟರ್ಮಿನೆಂಟ್ಸ್ ಚಾಪ್ಟರಿಂದ ಮತ್ತು ಕಂಟಿನ್ಯೂಟಿ ಚಾಪ್ಟರಿಂದ 4 ಮಾರ್ಕ್ಸನ್ನ ಕೇಳ್ತಾನೆ. ಬಟ್ ಡಿಟರ್ಮಿನೆಂಟ್ಸ್ ಚಾಪ್ಟ್ರಲ್ಲಿ ನೀವು ಯಾವುದೇ ಮಾಡೆಲ್ ಕ್ವಶನ್ ಪೇಪರ್ ಆಗಲಿ, ಸೊ ಕ್ವಶನ್ ಪೇಪರ್ ಅಂದರೆ ಈಗ ಪ್ರಿಪ್ರೇಟರಿ ಕ್ವಶನ್ ಪೇಪರ್ಸ್ಗೆ ಡಿಸ್ಟ್ರಿಕ್ಟ್ ವೈಸ್ ಪ್ರಿಪ್ರೇಟರಿ ಕ್ವಶನ್ ಪೇಪರ್ಸ್ಗಳನ್ನ ನೋಡಿದ್ವಿ ಅಂದರೆ ಓನ್ಲಿ ಇವೆರಡು ಕ್ವಶನ್ಸ್ಗಳನ್ನ ಕೇಳ್ಕೊಂಡು ಬಂದಿದ್ದಾನೆ. ಮತ್ತು ಅದೇ ಥರದ ರೂಲ್ನು ಕೂಡ ಮಾಡ್ಕೊಂಡಿದ್ದಾರೆ. ಸೊ ಡಿಟರ್ಮಿನೆಂಟ್ಸ್ ಚಾಪ್ಟರಿಂದ 4 ಮಾರ್ಕ್ಸ್ಗೆ ಇವೆರಡೇ ಕ್ವಶನ್ಸ್ಗಳನ್ನ ಕೇಳುವಂಥದ್ದು. ಇವೆರಡರಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ನೋಡಿ. ಸೊ ಫಿಕ್ಸ್ ಕ್ವಶನ್ ಅಂತೆ ಮತ್ತು ಅದರಲ್ಲಿ ಸೊ ಈ ಥರ ಎರಡೇ ಕ್ವಶನು, 2 ಕ್ವಶನಲ್ಲಿ ಯಾವುದಾದ್ರೂ ಒಂದು ಬರುತ್ತೆ ಅಂತಂದರೆ ಸೊ ಓದ್ಕೊಂಡು ಹೋಗದೇ ಇರೋರು ನಾವೇ ಮೂರ್ಖರಾಗ್ತೀವಿ. ಸೊ ಆ ಥರ ಮಾಡೋದಕ್ಕೆ ಹೋಗಬೇಡಿ. ಇವೆರಡು ಕ್ವಶನ್ಸ್ಗಳನ್ನ ನೀಟಾಗಿ ಪ್ರಿಪೇರ್ ಆದ್ರಿ ಅಂತಂದರೆ ಯು ವಿಲ್ ಗೆಟ್ ಈಸಿಲಿ 4 ಮಾರ್ಕ್ಸ್. ಇನ್ನು ಕಂಟಿನ್ಯೂಟಿ ಚಾಪ್ಟ್ರಿಂದ ಒಂದು 7-8 ಕ್ವಶನ್ ಇದ್ದಾವೆ, ಸಿಂಪಲ್ ಇರುತ್ತೆ. ಸೊ ಯು ಕ್ಯಾನ್ ಪ್ರಿಪೇರ್. ನೀವು ಇದನ್ನು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಯಾರು KCET ಪ್ರಿಪೇರ್ ಆಗಬೇಕು ಅಂತ ಅಂದ್ಕೊಂಡಿರ್ತೀರಲ್ವ, ಸೊ ಅವ್ರು ದಯವಿಟ್ಟು ಕಂಟಿನ್ಯೂಟಿ ಚಾಪ್ಟ್ರಲ್ಲಿರುವಂಥ ಕ್ವಶನ್ಸ್ಗಳನ್ನ ಕರೆಕ್ಟಾಗಿ ವರ್ಕ್ ಮಾಡಿ. ಸೊ ಯಾಕಂದರೆ 100% ಒಂದು ಕ್ವಶನ್ ಅಂತೂ ಇರುತ್ತೆ. ಓಕೆ, ಇನ್ನು 6 ಮಾರ್ಕ್ಸಿಗೆ ಬಂದುಬಿಟ್ರೆ ನಮಗೆ ಇಂಟಿಗ್ರೇಷನ್ ಅಥವಾ LPP ಇಂದ ಕ್ವಶನ್ನ ಕೇಳುವಂಥ ಚಾನ್ಸ್ ಇರುತ್ತೆ. ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ ಪ್ರಿಫರ್ ದಿಸ್ LPP. ದೆರ್ ಇಸ್ ನೋ ಡೌಟ್. ನೀವು ಕೂಡ ಆ ಥರ ವರ್ಕ್ ಮಾಡ್ತಿದ್ರೆ ಅದನ್ನೇ ವರ್ಕ್ ಮಾಡಿ. ಇದನ್ನು ಸಿಂಪಲ್ಲಾಗಿ ಸಾಲ್ವ್ ಮಾಡ್ಬೋದು. ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್ಗಳದ್ದು ನಾನು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. 6 ಮಾರ್ಕ್ಸ್ದು ಕ್ವಶನ್ಸ್ಗಳು ಯಾವ ಥರ ಇದ್ದಾವೆ, ಸೊ ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋದನ್ನು ಯು ಕ್ಯಾನ್ ಗೋ ಆ್ಯಂಡ್ ವಾಚ್ ಇಟ್. ಎಸ್, ನೋಡಿ ಇದರಲ್ಲಿ ಬರುವಂತಹ ಒಂದು 7 ಪ್ರಾಬ್ಲಮ್ಸ್ ಇದ್ದಾವೆ. 7 ಪ್ರಾಬ್ಲಮ್ಸ್. ಆ 7 ಪ್ರಾಬ್ಲಮ್ಸಲ್ಲಿ ಯಾವುದಾದ್ರೂ ಕೇಳಬೇಕು. ಹೋಗಲಿ, ಒಂದು ಯಾವುದೋ ಎಕ್ಸ್ಟ್ರಾ ಇದನ್ನು ಆಚೆಗೆ ಬಂತು ಅಂತ ಮಿಸ್ ಆಗಿ ಸಾಲ್ವ್ ಮಾಡೋಂಥ ಮೆಥಡ್ ನಮಗೆ ಈಸಿಯಾಗಿ ಗೊತ್ತಾಗ್ಬಿಟ್ಟಿರುತ್ತೆ. 7 ಪ್ರಾಬ್ಲಮ್ಸ್ಗಳನ್ನ ಪ್ರಾಕ್ಟೀಸ್ ಮಾಡೋ ಹೊತ್ತಿಗೆ ಯು ಕ್ಯಾನ್ ಸಾಲ್ವ್ ಇಟ್. ಅದಕ್ಕೋಸ್ಕರ ಡೋಂಟ್ ವರಿ. ಬಟ್ ಇದರಲ್ಲಿ ನೀವು ಸ್ವಲ್ಪ ಕೇರ್ಫುಲ್ ಆಗಿರಬೇಕಾದಂಥ ಪ್ರಾಬ್ಲಮ್ಸ್ಗಳು ಒಂದು 3 ಪ್ರಾಬ್ಲಮ್ಸ್ಗಳು ಇದ್ದಾವೆ. ಆ 3 ಪ್ರಾಬ್ಲಮ್ಸ್ಗಳನ್ನ ಯಾವುದು ಅಂತ ನಿಮಗೆ ಮೆನ್ಷನ್ ಮಾಡ್ತೀನಿ. ಯು ಶುಡ್ ಬಿ ಕೇರ್ಫುಲ್ ಅಟ್ ದೋಸ್ ಪ್ರಾಬ್ಲಮ್ಸ್. ಯಾವುದು ಅಂತಂದರೆ ಇಲ್ಲಿ 5th ಪ್ರಾಬ್ಲಮ್ ಇದೆ ನೋಡಿ. x is less than or equal to y. For this inequality here 2x minus y is less than or equal to 0 for this inequality, and x minus 2y is greater than or equal to 0 for this inequality. Majority of the students ಇಲ್ಲಿ ಮಿಸ್ಟೇಕ್ ಮಾಡ್ತಾರೆ. ನೀವು ಈಸಿ ಇದೆ ಅಂತ ಇದನ್ನು ಪ್ರಿಪೇರ್ ಆಗಿರ್ತೀರಾ, ಬಟ್ ಈ 3 ಕ್ವಶನ್ಸ್ಗಳನ್ನ ಒಂಚೂರು ಕರೆಕ್ಟಾಗಿ ಪ್ರಿಪೇರ್ ಆಗಲಿಲ್ಲ ಅಂದರೆ ಯು ವಿಲ್ ಲೂಸ್ ದ ಮಾರ್ಕ್ಸ್. 6 ಮಾರ್ಕ್ಸ್ ಸಿಗಲ್ಲ, ಆವಾಗ ಕಮ್ಮಿ ಮಾರ್ಕ್ಸ್ಗಳು ಸಿಗುವಂಥ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ರಿಸ್ಕ್ ಬೇಡ. ಪ್ರಿಪೇರ್ ಆಗ್ತಿರೋದೇ ಕಮ್ಮಿ ಕ್ವಶನ್ಸ್ಗಳು ಅಂತ ಅಂದಾಗ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿ. ಸೊ ಇಷ್ಟು ಕ್ವಶನ್ಸ್ಗಳನ್ನ ನೋಡಿದ್ವಿ ಅಂತಾರೆ. ಒಂದು 25 ಕ್ವಶನ್ಸ್ಗಳನ್ನ ಕರೆಕ್ಟಾಗಿ ವರ್ಕ್ ಮಾಡಿದರೆ ಸೊ ನಮಗೆ 30 ಮಾರ್ಕ್ಸ್ ಬರೋದರಲ್ಲಿ ಚಾನ್ಸೇ ಇಲ್ಲ ಅಂತಂದರೆ ನೆಗೆಟಿವ್ ಅಲ್ಲ. ಸೊ 100% ಬಂದೇ ಬರುತ್ತೆ ಅಂತ. ಓಕೆ, ಸೊ ದಯವಿಟ್ಟು ಸೊ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸೊ ನಾನು ಕೂಡ ಒಂದು ಸ್ವಲ್ಪ ಜಾಸ್ತಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಸೊ ಒಂದು ಮೋಟಿವೇಶನ್ ಸಿಗುತ್ತೆ ನಿಮ್ಮಿಂದ. ಓಕೆ, ಸೊ ಮತ್ತೆ ಮುಂದಿನ ವೀಡಿಯೋಸ್ಗಳಲ್ಲಿ ಸೊ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.